ಅಜನ ಭಟದ ರಾಣಿ ಅಖಿಲ ವಿದ್ಯಾಭಿಮಾನಿ ಅಜನ ಭಟದ ರಾಣಿ ಸುಖವಿತು ಪಾಲಿಸೆ ಸುಜನ ಶಿರೋಮಣಿ ಸುಖವಿತು ಪಾಲಿಸೆ ಸುಜನ ಶಿರೋಮಣಿ ಕೊಡುವೇಗ ದಿವ್ಯವತಿ ಸರಸ್ವತಿ ಕೊಡುಬೇಗ ದಿವ್ಯವತಿ ಸರಸ್ವತಿ ಕೊಡುಬೇಗ ದಿವ್ಯವತಿ ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಬಂದೆನ್ನವದ ನದಿ ನಿಂದು ನಾಮವ ನುಡಿಸಿ ಬಂದೆನ್ನವದ ನದಿ ನಿಂದು ನಾಮವ ನುಡಿಸಿ ಕೊಡುವೇಗ ದಿವ್ಯವತಿ ಸರಸ್ವತಿ ಕೊಡುಬೇಗ ದಿವ್ಯವತಿ ಸರಸ್ವತಿ. ನಮಸ್ಕಾರ. ಇಂದು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು ಕೊಡಮಾಡಿದ ಟ್ರ್ಯಾಕ್ ಪ್ಯಾಂಟ್ ಮತ್ತು ಶರ್ಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ SDMC ಅಧ್ಯಕ್ಷರಾದ ಶ್ರೀಮತಿ ದೀಪಾ ಇವರಿಗೆ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಳೆ ವಿದ್ಯಾರ್ಥಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಪಟೇಲ್ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಸಮಿತಿಯ ಸದಸ್ಯರಾದ ಶ್ರೀಯುತ ಪ್ರವೀಣ್ ರವರಿಗೂ ಸಹ ಶಾಲೆಯ ಪರವಾಗಿ ಹಳೆ ವಿದ್ಯಾರ್ಥಿ ಸಂಘದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆದಂತಹ ರಾಜೇಶ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾಗಿ ಹಾಗೆ ಪುರಸಭೆಯ ಸದಸ್ಯರಾದಂತಹ ಚಂದ್ರಶೇಖರ್ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಅಂಗನವಾಡಿ ಸೂಪರ್ವೈಸರ್ ಆದಂತಹ ಶ್ರೀಮತಿ ಲಲಿತಾ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೀಗೆ ಇನ್ನು ನಮ್ಮ ಶಾಲೆಯ ಮಾಜಿ ದೈಹಿಕ ಶಿಕ್ಷಕರು ಹಾಗೂ ಪ್ರಸ್ತುತ ಇವತ್ತು ಕಾರ್ಕಳದಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕು. ಇವರ ಸಹಕಾರದಿಂದಲೇ ಶರ್ಟ್ ಧರಿಸುವಂತ ಅವಕಾಶ ಬಂದಿರುವುದು ನಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತಂದಿದೆ. ಸರ್, ಕೆಲಸದ ಒತ್ತಡದ ಮಧ್ಯದಲ್ಲಿಯೂ ಸಹ ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೂ ಸಹ ಶಾಲೆಯ ಪರವಾಗಿ ಇನ್ನು ಶಾಲೆಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ SDMC ಸದಸ್ಯರಿಗೂ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ನನ್ನ ಸ್ವಾಗತ ಭಾಷಣವನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿ ನಾನು 98ರಲ್ಲಿ ಇಲ್ಲಿ ಬಂದೆ. ಆವಾಗ ಸಾಧಾರಣ 7 ಜನ ಶಿಕ್ಷಕರಿರುವಂತಹ ಈ ಶಾಲೆ, ಸುಮಾರು 250 ಮಕ್ಕಳಿರುವಂತಹ ಶಾಲೆ ಆಗಿತ್ತು. ಆವಾಗ ನಮ್ಮಲ್ಲಿ ಯಾವ ರೀತಿಯಾಗಿತ್ತು ಅಂದ್ರೆ ಒಂದು ರೀತಿಯಾದಂತಹ ಮನೆಯ ವಾತಾವರಣ ಇತ್ತು. ನಮ್ಗೆ ಒಬ್ರು ಲೀಡರ್ ಅಂತ ಹೇಳಿದ್ರು, ಮುಖ್ಯೋಪಾಧ್ಯಾಯರು, ನಮ್ಮೆಲ್ಲ ಉಳಿದ ಸದಸ್ಯರು ಮನೆಯಲ್ಲಿ ಹೇಗಿತ್ತು ಆ ರೀತಿಯಾದಂತಹ ಬಾಂಧವ್ಯ ನಮ್ಮಲ್ಲಿ ಇತ್ತು. ಉತ್ತಮವಾದಂತಹ ಏನು ನಾವು ಕ್ಲಾಸಿನಲ್ಲಿ ಹೋಗುತ್ತಿರ್ಲಿ ಬರುತ್ತಿರ್ಲಿ, ಪ್ರತಿಯೊಂದು ಏನು ನಾವು ಕೂತ್ಕೊಂಡು ಇದು ಮಾಡುವಾಗ ಯಾರನ್ನಾದ್ರೂ ಒಂದು ಸನ್ಮಾನಿಸಬೇಕು. ಪ್ರತಿಯೊಂದು ಕೆಲಸದಲ್ಲಿ ಸಹ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಹೊಂದಿಕೊಂಡಿದ್ದೋ ಆ ರೀತಿಯಾಗಿ ಹೊಂದ್ಕೊಂಡಿರ್ತೀವಿ. ಬಗ್ಗೆ ಹೇಳಬೇಕು ಅಂತ
ಅದು ಬಹಳ ಕಷ್ಟದ ಸಬ್ಜೆಕ್ಟು ಆಗಿತ್ತು, ಯಾರು ಇಷ್ಟಪಡುವುದೂ ಇಲ್ಲ. ಮಕ್ಕಳು ಸರ್ ಯಾವಾಗ ಕರೀತಾರೆ ಎನ್ನುವುದು ನೋಡ್ತಾ ಇರ್ತಾರೆ. ಅವರಿಗೆ ಇಲ್ಲಿ ನಾವು ಪಾಠ ಮಾಡಿದ್ರು ಸಹ ಕ್ಲಾಸಿನ ಹೊರಗೆ ಆಲೋಚನೆ ಜಾಸ್ತಿ. ಅದರಲ್ಲಿ 4 ಗಂಟೆ ಬಂದು ಸಾಧಾರಣ 3 ಆಯ್ತು ಅಂತ ಹೇಳಿ ಹೇಳಿದ್ರೆ ಆಟದ ಬಿಟ್ಟು 4:15ವರೆಗೂ ಸಹ ಆವಾಗ ಶಾಲೆ ಇತ್ತು. ಅಷ್ಟು ಬಹಳ ಇಂಟ್ರೆಸ್ಟ್ ಇದೆ. ಇನ್ನು ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಶಾಲೆಯಲ್ಲಿ ಅಂದ್ರೆ ಅವಧಿಗಿಂತ ಅವಧಿಯ ನಂತರ ಎಷ್ಟು ಪ್ರಾಕ್ಟೀಸ್ ಮಕ್ಕಳನ್ನು ಮಾಡಿಸ್ತಾ ಇದ್ರು ಅಂತ ಹೇಳಿದ್ರೆ, ಈ ಕುಂದಾಪುರ ವಲಯದಲ್ಲಿ ಯಾವಾಗಲೂ ಸಹ ನಮ್ಮ ಶಾಲೆ ಆಟದಲ್ಲಿ ಎತ್ತಿದ ಕೈ. ಪ್ರತಿಯೊಂದು ಥ್ರೋಬಾಲ್ ಇರಲಿ, ವಾಲಿಬಾಲ್ ಇರಲಿ, ಕಬಡ್ಡಿ ಇರಲಿ, ಯಾವುದೇ ಇರಲಿ ನಾವು ಬಿಟ್ಟು ಕೊಡುವುದಿಲ್ಲ. ಎಲ್ಲಾದ್ರೂ ಹೋಯ್ತು ಅಂದ್ರೆ ನಮ್ಗೆ ಪದಕ ಬಂತಂತೆ ಲೆಕ್ಕ. ಮತ್ತೆ ಅಲ್ಲಿಂದ ನಮ್ಮ ಮೆರವಣಿಗೆ, ನಮ್ಮ ಮಕ್ಕಳದ್ದು ನಮಗೆ ಇನ್ನೂ ಸಹ ಒಂದು ಕಣ್ಣಿಗೆ ಕಟ್ಟಿದಂತಹ ನೆನಪುಗಳು. ಯಾಕಂದ್ರೆ ಈಗ ಮಾತ್ರ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಕರ ಕೊರತೆ ಒಂದು ಕಡೆಯಲ್ಲಿ, ನಮಗೆ ಪಾಠವನ್ನೇ ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಈ ರೀತಿಯಾಗಿ ಇದ್ರೆ ಮಕ್ಕಳಿಗೆ ನಿಜವಾಗಿಯೂ ಸಹ ಪಾಠದ ಜೊತೆಗೆ ಆಟವು ಬೇಕು. ಹಾಗಾಗಿ ನಾವು ಮಕ್ಕಳಿಗೆ ಆಟ ಆಗದೆ ಅವರು ಚಪ್ಪಳ ತಟ್ತಾ ಇದ್ದಾರೆ. ಪಾಠದ ಜೊತೆಗೆ ನಿಜವಾಗಿಯೂ ಆಟ ಬೇಕು, ದೈಹಿಕ ಶ್ರಮ ಬೇಕು, ಅದರ ಜೊತೆಗೆ ಮಾನಸಿಕವಾಗಿ ಓದುವಂತಹ ಇದು ಬೇಕು. ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ನಾವು ಬರೇ ಪಾಠವನ್ನು ಮಾಡ್ತಾ ಹೋದ್ರೂ ಪ್ರಯೋಜನ ಇಲ್ಲ, ಅದರ ಜೊತೆಗೆ ಆಟವು ಬೇಕಾಗಿರ್ತದೆ. ಅದು ವಿಷಯ ಗೊತ್ತಿದ್ರೂ ಸಹ ನಮ್ಮ ಸರ್ಕಾರವು ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ನಮ್ಗೆ ತಂದೊಡ್ಡಿದೆ. ಇನ್ನೇನು ಅಂದ್ರೆ ಅವರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಮಗಿಂತ ಮಕ್ಕಳು ಹೆಚ್ಚು ಇಷ್ಟಪಡುವುದು ಅವರನ್ನ. ನಿಜವಾಗಿಯೂ ಸಹ ಇಲ್ಲಿಂದ ಹೋದ ನಂತರವೂ ಸಹ ಸಂಪರ್ಕದಲ್ಲಿ, ಬಹಳ ಸಂಪರ್ಕದಲ್ಲಿ ಇದ್ದವರು ಅವರು. ನಾವು ಇಲ್ಲಿ ಇದ್ರೂ ಸಹ ಸಂಪರ್ಕದಲ್ಲಿ ಇದ್ದೆ ಅಂತೇಳಿ ಹೇಳಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬರುವವರು ಏನೋ ಕಾರಣದಿಂದಾಗಿ ಯಾವುದು ಇಲ್ಲಿ ಸ್ಟಡಿ ಸರ್ಟಿಫಿಕೇಟಿಗೋಸ್ಕರ ಬರ್ತಾರೆ ಬಿಟ್ಟರೆ ಮತ್ತೆ ಬೇರೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದದ್ದು ಕಡಿಮೆ. ಆದ್ರೆ ಸರ್ ಬಂದ್ರು ಅಂತ ಹೇಳಿ ಸರ್ ಇಲ್ಲಿಗೆ ಬರುವುದು, ಇಲ್ಲಿಂದ ಅಲ್ಲಿಗೆ ಹೋಗುದು, ಮಕ್ಕಳ ಇದು ಮಾಡುವುದು, ನಾವೆಲ್ಲ ಈ ಫೋಟೋವನ್ನ ನೋಡಿ ನಾವು ಅಂದಾಜು ಮಾಡಿದ್ದೇವೆ ಸರ್ನ ಎಷ್ಟು ಪ್ರೀತಿಸ್ತಾರೆ ಮಕ್ಕಳು ಅಂತ ಹೇಳಿ. ನಿಜವಾಗಿಯೂ ಸಹ ಒಂದು ಒಳ್ಳೆಯ ಇದು. ಇವರಿಗೆ ಇನ್ನು ಎಷ್ಟು ವರ್ಷ ಸರ್ವಿಸ್ ಉಂಟು ಸರ್? ಇನ್ನು 3 ವರ್ಷ ಸರ್ವಿಸ್ ಉಂಟು. ಒಳ್ಳೆಯ ರೀತಿಯಲ್ಲಿ ಸರ್ವಿಸ್ ಅನ್ನ ಕಳೆದು ತಮ್ಮ ಸೇವೆಯನ್ನ ಪೂರೈಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಆಗಮಿಸ್ತಕ್ಕಂಥ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳಿಗೆ ಗೊತ್ತ ಇವತ್ತು ಯಾಕೆ ಸೇರಿದ್ದಾರೆ, ಯಾಕೆ ಇವತ್ತು ಅಲ್ಲ ಇವತ್ತು ಏನು ಇವತ್ತು ಯಾಕೆ ನೀವೆಲ್ಲ ಕೂತಿದ್ದೀರಾ ಗೊತ್ತಾ? ಬಟ್ಟೆ ಕೊಡ್ತಾರಲ್ಲ, ಯಾರು ಕೊಡೋದು ಬಟ್ಟೆ? ಅಲ್ಲ ಬಟ್ಟೆ ಯಾರು ಕೊಡೋದು ನಿಮ್ಗೆ? ಯಾರು ಹಳೆ ವಿದ್ಯಾರ್ಥಿಗಳು? ಯಾರು ಇಲ್ಲಿ ಕೊಡೋರು? ಯಾರು ಬಟ್ಟೆ ನಿಮ್ಗೆ ಕೊಡೋರು? ಯಾರು? ಆನಂದ್ ಸರ್ ಜೊತೆ ಮತ್ತೆ ಯಾರಿದ್ದಾರ ನೋಡಿ, ಅಲ್ಲ ಅವರಿಗೆಲ್ಲ ಒಂದು ನಮಸ್ಕಾರ ನೋಡಿ. ಆ ಮಾಸ್ಟರ್ ಮುಂದಾಳತ್ವದಲ್ಲಿ ಅವರೆಲ್ಲ ಸೇರಿ ನಿಮ್ಗೆ ಬಟ್ಟೆ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ನೀವು ಮನೇಲಿ ಹೋಗಿ ಹೇಳ್ಬೇಕು, ಅವ್ರಿಗೆಲ್ಲ ನೋಡ್ಬೇಕು, ಮನೇಲಿ ಹೋಗಿ ಅಮ್ಮನಿಗೆ ಎಲ್ಲ ಅಪ್ಪನಿಗೆಲ್ಲ ಹೇಳ್ಬೇಕು, ನಮ್ಗೆಲ್ಲ ಇವರೇ ಬಟ್ಟೆ ಕೊಡ್ತಂತೆಲ್ಲ. ಮತ್ತೆ ಟೀಚರ್ ಹೇಳಿದ್ರು, ಆನಂದ್ ಸರ್ ಬಗ್ಗೆ ತುಂಬಾ ಹೇಳಿದ್ರು. ನಾವು 2013ರಲ್ಲಿ ಹಳೆ ವಿದ್ಯಾರ್ಥಿ ಸಂಘ, ನಮ್ಮ ಈ ಶಾಲೆ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತೆ ಈ ಪರಿಸರ ಹೇಗಿತ್ತು ಅಂದ್ರೆ ಆವಾಗ ಲಿಂಗಪ್ಪ ಮಾಸ್ಟರ್ ಮತ್ತೆ ನಮ್ಮ ಆನಂದ್ ಮಾಸ್ಟರ್ ಅವರ ಇಬ್ಬರ ಒಂದು ಶ್ರಮದಿಂದ, ಅವರಿಬ್ಬರ ಮುಂದಾಳತ್ವದಿಂದ ಶತಮಾನೋತ್ಸವ ಸಮಿತಿ ಇತ್ತು. ಆನಂತರ ಬಹಳಷ್ಟು ಬೆಳವಣಿಗೆ ಇತ್ತು. ನಾವು ಕೂಡ ತುಂಬಾ ಅವ್ರ ಜೊತೆ ಹೊಂದಿಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇತ್ತು. ಬಟ್ ಯಾವಾಗ ಅವರಿಬ್ಬರು ಈ ಶಾಲೆಯಿಂದ ಒಂದು ಸಲ ಹೋದ್ರು, ಆವತ್ತಿಂದಲೇ ಕೆಲವು
ಕೆಲವು ಚಟುವಟಿಕೆಗಳು ನಮ್ಮ ಮತ್ತು ಬಾಂಧವ್ಯ ಈ ಶಾಲೆಯ ಅಂದ್ರೆ ಬಾಂಧವ್ಯ ಹಾಳಾಗಿಲ್ಲ, ಬಟ್ ನಮ್ಮನ್ನ ತುಂಬಾ ಇದಕ್ಕೆ ಕರ್ಕೊಂಡು ಬಂದು ನಮ್ಮ ಹತ್ರ ಪ್ರತಿ ಕೆಲಸ ಮಾಡಿಸುವಂತ ಒಂದು ಪಿಲ್ಲರ್ಗಳೆರಡು ದೂರ ಹೋಯ್ತು. ಆದ್ರೂ ಏನೋ ಶಾಲೆ ನಡ್ಕೊಂಡು ಬರ್ತಾ ಇದೆ, ಆದ್ರೂ ಮಕ್ಕಳು ಸೇರಿ ಮಾಡಬೇಕಾಗ್ತಿದೆ. ನಮ್ದೆಲ್ಲ ಒಂದೇ ಆಸೆ, ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಗ್ಬೇಕು ಅಂತ ಬಹಳಷ್ಟು ದೀಪ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನಾನು ಹೇಳುದಿಲ್ಲ, ನಮ್ಮನ್ನು ಕೂಡ ಅವರು ಒಟ್ಟುಗೂಡಿಸ್ತಾ ಇದ್ದಾರೆ. ಏನಾದ್ರೂ ಮಾಡಿ ಇಂಗ್ಲಿಷ್ ಮೀಡಿಯಂ ಶಾಲೆ ಇಲ್ಲಿ ಆಗಲಿ, LKG ಆಗ್ತಾ ಉಂಟು, ಇಲ್ಲ ಅಂದ್ರೆ ಈ ಶಾಲೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಇಡೀ ಪರಿಸರದಲ್ಲಿ ಇರೋದು ಒಂದೇ ಶಾಲೆ, ಮತ್ತೆಲ್ಲೂ ಕನ್ನಡ ಮಾಧ್ಯಮ ಶಾಲೆ ಇಲ್ಲ. ಇಲ್ಲಿ ಕಲಿತಂತ ಹಳೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಬಂದಿದ್ದಾರೆ. ದಯವಿಟ್ಟು ನೀವು ಮಾತ್ರಲ್ಲ, ನಾವು ಎಲ್ಲ ಸೇರಿ ಈ ಶಾಲೆಯನ್ನ ಉಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡುವ, ಏನಾದರೂ ಒಂದು ಯೋಜನೆ ಮಾಡುವ. ನಮ್ಗೆ ಈ ಶಾಲೆ ಉಳಿಬೇಕು. ಈ ಶಾಲೆ ಉಳಿಬೇಕಾದ್ರೆ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಲೇಬೇಕು. ಈಗ ಸರ್ಕಾರದವರು ಕೂಡ ಅದನ್ನೇ ಯೋಜನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಕನ್ನಡ ಮಾಧ್ಯಮ ಶಾಲೆ ಇದೆ ಅಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಪುನರ್ಮತ್ತೆ ಒಗ್ಗೂಡಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಬೇಕಾದ್ರೆ ಒಂದ್ಸಲ ಚರ್ಚೆ ಮಾಡುವ, ಹೇಗಾದ್ರೂ ಮಾಡಿ ಈ ಶಾಲೆಯನ್ನ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡುವ. ಮತ್ತೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ತರುವ. ನಾನು ತುಂಬಾ ಮಾತಾಡೋದಿಲ್ಲ, ಪಾಪ ಮಕ್ಕಳು ಆನಂದ ಕೂತ್ಕೊಂಡಿದ್ದಾರೆ. ಅವರಿಗೆ ಒಂದೇ ಒಂದು ಯೋಚನೆ, ಮತ್ತೆ ಇಲ್ಲಿ ಯಾವಾಗ ಬರುತ್ತೋ ನಾವು ಯಾವಾಗ ಏನಾಗಿ ಬರಬೇಕು ಅಂತ ತಲೆ ಯೋಚನೆ ಅವರಿಗೆ. ಸರಿ, ನಿಮ್ಗೆ ಬಟ್ಟೆ ಕೊಡುವ. ಎಲ್ಲರಿಗೂ ವಂದನೆಗಳು. ಹಳೆ ವಿದ್ಯಾರ್ಥಿಗಳಿಗೆ ಸರ್, ನಿಮ್ಮ ಟೀಮಿನವರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯರಾದ ರಮೇಶ್ ನಮ್ಮ ಶಾಲೆಯ ಪ್ರಗತಿಯ ಚಿಂತಕರಂತ ಹೇಳಿದ್ರೆ ತಪ್ಪಾಗಿಲ್ಲ. ದಿನಕರ್ ಪಟೇಲ್ ಅವರೇ ಹಾಗೂ ದಿನಕರ್ ಪಟೇಲರ ಎಲ್ಲ ಕೆಲಸಗಳಿಗೆ ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಇಲ್ಲಿ ಈ ಶಾಲೆಯ ಪ್ರಗತಿಯ ಚಿಂತನೆಯನ್ನು ಮಾಡುತ್ತಿರುವಂತಹ ಚಂದ್ರಶೇಖರ್ ಕಾವ್ಯ ಅವರೇ ಹಾಗೂ ರವೀಂದ್ರ ಅವರು. ಯಾಕಂದರೆ ನಾನು ಅವರನ್ನು ತುಂಬ ನೀಡಬೇಕು. ಶತಮಾನೋತ್ಸವ ಸಂದರ್ಭದಲ್ಲಿ ಅವರು ಮಾಡಿದ ಕೆಲಸ ಅಂತ ಹೇಳಿದ್ರೆ ಅದು ಹಗಲು ರಾತ್ರಿ ದುಡಿದಿದ್ದಾರೆ ದಿನಕರ್ ಪಟೇಲ್ ಬಗ್ಗೆ. ಅದನ್ನೆಲ್ಲ ನಾನು ಇವರೇ ಅಲ್ಲ, ಇವರೇ ಅಲ್ಲ, ಅದು ಇವರು ಈಗ ಮುಖ್ಯವಾಗಿ ನಿಂತ್ಕೊಂಡಿದ್ದಾರೆ. ಅವರು ನಾನು ಅದಕ್ಕೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಈ ಒಂದು ಇಷ್ಟೊಂದಂಥ ಕಾರ್ಯಕ್ರಮ ಆಗಬೇಕಂದ್ರೆ ಅವರ ಪಾತ್ರ ತುಂಬ ಇದೆ. ಹಾಗೆ ಈ ಶಾಲೆಯ ಪ್ರಧಾನ ಮುಖ್ಯೋಪಾಧ್ಯಾಯರು ನನ್ನ ಸಹಯೋಗಿ ಒಂದೆಲ್ಲ ಹೇಳಿದರು ವಿನಯ್ ಟೀಚರ್ ಮೊದಲಿನ ಹೇಗಿತ್ತಂತೆ, ಅದು ಕರೆಕ್ಟ್ ಅವ್ರು ಹೇಳಿದ ಸರಿಯಲ್ಲ. ವಿನಯ್ ಟೀಚರ್ ಹಾಗೆ ಈ ಒಂದು ಮಕ್ಕಳಿಗೆ ಈ ಒಂದು ಸಮವಸ್ತ್ರ ಸಿಗುವಲ್ಲಿ ಮೊದಲ ಕಾರಣ ಅಂತ ಹೇಳಿದ್ರೆ ದೀಪ. ಅವರು ಯಾವುದೋ ವಿಷಯಕ್ಕೆ ಕಾಲ್ ಮಾಡುವಾಗ ಅದೇನೋ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಆಗ ನೋಡುವ ಅಂತ ಹೇಳಿದ್ವಿ, ದೀಪ ನೋಡುವ, ನೋಡುವ. ಕರೆಕ್ಟ್ ಅವ್ರು ಯಾವ ಸಂದರ್ಭದಲ್ಲಿ ಯಾವ ಒಳ್ಳೆ ಗಳಿಗೆ ಹೇಳಿದ್ರೆ ಅದು ಇವತ್ತು ಕೂಡಿ ಬಂದಿದ್ದಾರೆ ದೀಪ ಅವರೇ. ಹಾಗೂ ನಮ್ಮ ಇಲಾಖೆಯ ಅಧಿಕಾರಿ ಪ್ರದೀಪ್ ಸರ್ ಅವರೇ. ಹಾಗೂ ನಾನು ಫಸ್ಟ್ ಪ್ರಸ್ತಾವ ಮಾಡಿದ ವಿಷಯ ಬಂದ ಕೂಡಲೇ ರಾಜೇಶ್ ಸರ್, ಅದಕ್ಕೆ ನಾನು ಅವರನ್ನು ವೇದಿಕೆ ಮೇಲೆ ಕೂರಿಸಿದ್ದೆ. ರಾಜೇಶ್ ಸರ್ ಒಂದು ಮಾತು ಹೇಳಿದ್ದಾರೆ, ಸರ್ ಎಂಥ ಯೋಜನೆ ಹಾಕೊಂಡಿದ್ದೀರಿ ನೀವು, ಒಂದು ಭಾರಿ ಒಳ್ಳೆಯ ಯೋಜನೆ, ಯಾಕೆ ನಾವು ಅದನ್ನು ಮಾಡಬಾರ್ದು ಅಂತೇಳಿ ನನಗೆ ಒಂದು ಟಾನಿಕ್ ಕೊಟ್ಟಾಗ ರಾಜೇಶ್ ಹೇಳಿದೆ. ಹೇಳಿದ ಒಂದು ಮೆಸೇಜ್ ಮಾಡಿ ಸರ್ ಗ್ರೂಪಲ್ಲಿ ಅಂತ. ಯಾಕೆ ನಮ್ಮದು ವಾಟ್ಸಪ್ ಗ್ರೂಪ್ ಉಂಟು, ನಮ್ಮ ಹಳೆ ವಿದ್ಯಾರ್ಥಿ, ನನ್ನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ತನಕ ಎಷ್ಟು ವಿದ್ಯಾರ್ಥಿಗಳನ್ನು ಕಳಿಸಿದರೆ ಕೆಲವರೆಲ್ಲ ತಪ್ಪಿ ಹೋಗಿದ್ರೆ ಸ್ವಲ್ಪ ಒಂದು 2% ಅಷ್ಟೇ. ಮತ್ತೆ 98% ವಿದ್ಯಾರ್ಥಿಗಳು ನನ್ನ ಹುಡುಗಿಯರಲ್ಲಿ ಹುಡುಗರಲ್ಲಿ ನನ್ನ ವಾಟ್ಸಪ್ ಗ್ರೂಪಲ್ಲಿದ್ದಾರೆ. ಒಂದು ಸಣ್ಣ ವಿಷಯ ಪ್ರಸ್ತಾವ ಮಾಡಿದೆ, ಅದಕ್ಕೆ ನೋಡಿ ಬಂದು ಪ್ರತಿಕ್ರಿಯೆ. ನಾನು ಹೇಳಿದೆ, ಮತ್ತೆ ಈಗ ನೀವು ಗರ್ಲ್ಸ್ ಆಗ ಹೋಗ್ತಾ ಇಲ್ಲ, ಯಾಕೆ, ಯಾವ ಕಾರಣ ಇರ್ಬೋದು ಎಲ್ಲ ಕೆಲವು ವಿಷಯಗಳನ್ನು ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ನಾವೊಂದೇ ಎಲ್ಲ ಇವತ್ತು ನಿಜವಾಗಿ ತುಂಬ ಜನ ಬರಬೇಕಿತ್ತು, ಕೆಲಸದ ಒತ್ತಡದಿಂದ ಬರ್ಲಿಕ್ಕೆ ಆಗಲಿಲ್ಲ. ಸುಮಾರು 40-50 ಜನ ಇದ್ದಾರೆ ನಮಗೆ ಸಹಕಾರ ಕೊಟ್ಟವರು. ಅದು ಕೆಲಸದ ಒತ್ತಡದಿಂದ ಬರ್ಲಿಕ್ಕೆ ಆಗಲಿಲ್ಲ. ಎಲ್ಲರ ಸಹಕಾರದಿಂದ ಇವತ್ತು ಮಕ್ಕಳಿಗೆ ಸುಮಾರು 40,000 ರಿಂದ 45,000 ಮೊತ್ತದ 105 ಸೆಟ್ ಇವತ್ತು ರೆಡಿಯಾಗಿದೆ.
ಇದರಲ್ಲಿ ಪ್ರಮುಖ ಪಾತ್ರ ನಮ್ಮದೇ ಪಾತ್ರ ಇಲ್ಲ. ನಾನು ಹೇಳಿದೆ, ನಾನು ಸ್ವಲ್ಪ ಹಾಕ್ತೇನೆ, ನಾನು ಹಾಕಿದ ಸ್ವಲ್ಪ, ನಾನು ಹೆಚ್ಚಿನಂತೆ ಇದು ಮಾಡಲಿಲ್ಲ. ಆದರೆ ನಿರ್ದೇಶನ ನಾನು ಮಾಡಿದಷ್ಟೇ. ನನ್ನ ವಿದ್ಯಾರ್ಥಿಗಳ ಸ್ಪಂದನೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಶಾಲೆಯ ಬಗ್ಗೆ ಅಭಿಮಾನ ಹೇಳಿದ್ರೆ ನಾವು ಈ ಕಲಿತ ಶಾಲೆ ಸರ್, ಅದನ್ನು ಯಾವಾಗ ಬಿಟ್ಟುಕೊಡ್ಬಾರ್ದು. ನಾವು ಯಾವುದೇ ಕೆಲವು ಕಾರಣಾಂತರಗಳಿಂದ ನಮಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ಇನ್ನು ಹಾಗೆ ಮಾಡುವುದಿಲ್ಲ. ನಾವು ಖಂಡಿತ ನಾವು ಸಕ್ರಿಯವಾಗಿರ್ತೇವೆ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಾಗಿ. ನಮ್ಗೇನು ಸಹಕಾರ ಬೇಕು ಅದು ಖಂಡಿತ ಕೊಡ್ತೇವೆ ಅಂತ ಹೇಳಿ ಇವತ್ತು ಎಲ್ಲ ಅದನ್ನೆಲ್ಲ ಒಟ್ಟು ಮಾಡುವಂತಹ ಕೆಲಸ ನಮ್ಮ ಒಬ್ಬ ಶಿಷ್ಯ ನಾಗರಾಜ್ ಅಂತೇಳಿ. ನಾನು ಯಾವುದಕ್ಕೂ ಅದಕ್ಕೆ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ, ಎಲ್ಲ ದುಡ್ಡು ಒಟ್ಟು ಮಾಡಿದ್ದ ಅವರು ನಾಗರಾಜ್ ಅಂತೇಳಿ. ಅವೆಲ್ಲ ಲೆಕ್ಕಾಚಾರವನ್ನು ಕ್ಲಿಯರ್ ಆಗಿ ಮಾಡಿಟ್ಟಿದ್ದಾರೆ. ಎಷ್ಟು ಬಂದಿದೆ, ಯಾರೆಷ್ಟು ಕೊಟ್ಟಿದ್ದಾರೆ, ಎಷ್ಟು ಖರ್ಚಾಗಿದೆ, ಏನಂದ್ರೆ ಅಲ್ಲಿ ಮಾಡಿದ್ದಾರೆ. ಅವನಿಗೆ ಇವತ್ತು ಅವನ ಆಫೀಸ್ ಒಂದು ಹೊಸ ಆಫೀಸ್ ಉದ್ಘಾಟನೆ ಆಗ್ತದೆ, ಬರಲಿಕ್ಕಾಗಲಿಲ್ಲ, ಬರಲಿಲ್ಲ. ಆಮೇಲೆ ಅದನ್ನು ವ್ಯವಸ್ಥೆ ಮಾಡಿದವ ನನ್ನ ಶಿಷ್ಯ ನವೀನ್ ಅಂತೇಳಿ ಎಲ್ಲವನ್ನು ಸೆಟ್ ಮಾಡಿಟ್ಕೊಂಡು ಹೋಗಿದೆ. ಅದಕ್ಕೆ ಪ್ರಮುಖ ಪಾತ್ರಧಾರಿಗಳು ಅಂತ ಹೇಳಿದ್ರೆ ಇಲ್ಲಿ ಸೇರಿರುವಂಥ ನನ್ನ ಎಲ್ಲ ಹಳೆ ವಿದ್ಯಾರ್ಥಿಗಳು. ಮೊದಲಿಗೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಹೇಳಿದಂತೆ ಮತ್ತೆ ನಾವು ಉಳಿತೇವೆ, ದುಡಿದಲ್ಲಿ 1% ಅದು ಸಮಾಜಕ್ಕೆ ಕೊಡುವ. ಅವರಿಗೆ ಯಾರು ಹೇಳುವವರಿರಲಿಲ್ಲ, ಕೆಲವರಿಗೆ ಪಾಪ ಗೊತ್ತಿರಲಿಲ್ಲ. ಆದರೆ ಈ ಒಂದು ಸ್ಪಂದನೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವು ಸಮಾಜಕ್ಕೂ ಏನಾದರೂ ಕೊಡಬೇಕು, ನಾವು ಕಲಿತ ಶಾಲೆಗೂ ಕೊಡಬೇಕು, ಈ ಧಾರ್ಮಿಕ ಕಾರ್ಯಗಳಿಗೆ ಕೊಡಬೇಕು ಏನಾದರೂ. ನಾವು ದುಡ್ಡನ್ನು ನಾವೇ ತಿನ್ನುವುದಲ್ಲ, ಅದು ಅರ್ಥ. ಆ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುವಂತಹ ಈ ಪುಟ್ಟ ಪುಟ್ಟ ದೇವರುಗಳು, ಈ ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಅವರಿಗೆ ಕೊಟ್ಟರೆ ಆಗುವಂತಹ ಖುಷಿ ಬೇರೆ ಏನಿಲ್ಲ. ನಾವು ದೇವರಿಗೆ ಕೊಟ್ಟರೆ ದೇವರು ಕೂಡ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಈ ಮಕ್ಕಳ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ಅವರ ಮುಖದಲ್ಲಿ ಒಂದು ನಗು ಬಂದರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ. ಅಂತ ಎಲ್ಲ ಪ್ರಾಣಿಗಳಿಗೆ ಇವತ್ತು ನಾವು ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ಆಮೇಲೆ ಶತಮಾನೋತ್ಸವ ಸಂದರ್ಭದಲ್ಲೂ ಒಂದು ನಾನು ನೆನಪಿಸ್ಕೊಳ್ಬೇಕಾಗ್ತದೆ. ದಿನಕರ ಪಟೇಲರ ನೇತೃತ್ವದಲ್ಲಿ ಈ ಒಂದು ಶಾಲೆ ಖಂಡಿತ ಇಂಗ್ಲಿಷ್ ಮೀಡಿಯಂ ಆಗುವಂಥ ಯೋಗ್ಯತೆ ಈ ಶಾಲೆಗೆ ಎಲ್ಲ ಇದೆ. ಖಂಡಿತ ಸರ್, ಇನ್ನು ಮುಂದೆ ಈ ಶಾಲೆ ಮತ್ತೆ ಬೆಳವಣಿಗೆ ಕೊಟ್ಟು ಇಂಗ್ಲಿಷ್ ಮೀಡಿಯಂ ಪ್ರಾರಂಭಿಸಿ ಇಲಾಖೆಯ ನಿಯಮದಂತೆ ಖಂಡಿತ ಇನ್ನು ಮುಂದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಯಾಕೆ ಬೇಕಾದಷ್ಟು ಇಲ್ಲಿ ಕಟ್ಟಡದ ಮೇಲೆ ಉಂಟು, ರೂಮ್ಸ್ಗಳುಂಟು, ಎಲ್ಲ ವ್ಯವಸ್ಥೆಗಳು ಉಂಟು. ಟೀಚರ್ಸ್ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು, ಅದು ಸರ್ಕಾರದಿಂದ ಹೊಂದಿಸಿಕೊಂಡು ಏನಾದರೂ ಮಾಡ್ಬೋದು. ನೀವು ಪ್ರಾರಂಭಿಸಿ, ಖಂಡಿತ ಈ ಶಾಲೆ ಬೆಳವಣಿಗೆ ಮತ್ತೆ ಅವಕಾಶ ಉಂಟು ಸರ್. ನಿಮ್ಮೆಲ್ಲರ ಪ್ರಯತ್ನದಿಂದ ನಾವೇನೋ ನೀವು ಹೇಳಿದ್ರೆ ಈಗಾಗಲೇ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟು ಸೇರಿಸಿ ಅಂತೇಳಿ ಖಂಡಿತ ನಾನು ನನ್ನ ಗ್ರೂಪಲ್ಲಿ ಮೆಸೇಜನ್ನು ಹಾಕ್ತೇನೆ. ಖಂಡಿತ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನೀವು ಮುಂದೆ ಹಳೆ ವಿದ್ಯಾರ್ಥಿಗಳನ್ನು ರಚನೆ ಮಾಡುವಾಗ ಅವರಿಗೆಲ್ಲ ಆಹ್ವಾನ ಕೊಡಿ, ಖಂಡಿತ ಬರ್ತಾರೆ. ಖಂಡಿತ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ ಅಂತೇಳಿ ಭರವಸೆ ನನಗಿದೆ. ಮಕ್ಕಳೇ, ವಿನಾಯಕರು ಒಂದು ಮಾತು ಹೇಳಿದರು, ನಾವು ಇರುವಾಗ ಒಂದು ಕುಟುಂಬ ಇದ್ದಾಗಿತ್ತು ಅಂತೇಳಿ. ಖಂಡಿತ ಪದ್ಮಡಿತರವರ ತಿಂಡಿ, ಭಾನುಮತಿರವರ ತಿಂಡಿ ತರೋದು, ಅದೆಲ್ಲ ಹಂಚಿಕೊಳ್ಳೋದು, ಅದೆಲ್ಲ ತಿನ್ನೋದು, ಮಾತಾಡೋದು, ಮತ್ತೆ ಪ್ರತಿಯೊಂದು ಗರ್ಲ್ಸ್ ಶಾಲೆ ಅಂತ ಹೇಳಿದ್ರೆ ಸೇವಾದಳ ಇರಲಿ, ಸ್ಕೌಟ್ ಇರಲಿ, ಪ್ರತಿಭಾ ಕಾರಂಜಿ ಇರಲಿ, ಗೇಮ್ಸ್ ಇರಲಿ, ಏನೇ ಇರಲಿ, ಹೋದಲ್ಲೆಲ್ಲ ನಮಗೆ ಎಲ್ಲ ಕಡೆ ಪ್ರೈಸ್ ಬಂದೇ ಬರ್ತದೆ. ಸೇವಾದಳದ ಮಾರ್ಚ್ ಫಸ್ಟ್ ಅಂತೇಳಿ ನಾವು ರಾಜ್ಯ ಮಟ್ಟ ತನಕ ಹೋಗಿದ್ದುಂಟು. ಅದರ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ರಾಜ್ಯ ಮಟ್ಟ ತನಕ ಹೋಗಿದ್ದುಂಟು. ಕ್ರೀಡಾಕೂಟದಲ್ಲಿ ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿಕೊಂಡು ಈಗ ಏನೋ ಅದು ಕೆಲವು ಸಣ್ಣ ಪುಟ್ಟ ಕಾರಣಗಳಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಮಕ್ಕಳು ನೋಡುವಾಗ ಮೊದಲು ನಾವು ಶತಮಾನ ಸಂದರ್ಭದಲ್ಲಿ ಫುಲ್ ಇತ್ತು, ಅಲ್ಲಿ ತನಕ ಮಕ್ಕಳ ಸಂಖ್ಯೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಖಂಡಿತ ಅದು ಸರ್ಕಾರಿ ಶಾಲೆ, ಎಲ್ಲ ಸರ್ಕಾರಿ ಶಾಲೆಯ ಹಾಗೆ ಆಗಿದೆ, ಏನು ಮಾಡಲಿಕ್ಕಿಲ್ಲ. ಅದನ್ನು ಉಳಿಸಿಕೊಳ್ಳುವಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು. ಹಳೆ ವಿದ್ಯಾರ್ಥಿ ಇದು ಶತಮಾನ ಸಂದರ್ಭದಲ್ಲಿ ನಾವು ಹಗಲು ರಾತ್ರಿ ದುಡಿದು ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ದಿನಕರ ನೇತೃತ್ವದಲ್ಲಿ ಎಷ್ಟು ಒದ್ದಾಟ ಮಾಡಿದ್ರೆ ಅಂತ ಹೇಳಿ ದಿನಕರ ಪಟೇಲ್ರವರು, ನಾವು ಒಂದು ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ದುಡ್ಡಿನ ವ್ಯವಹಾರದಲ್ಲಿ ನಾವು ಪ್ರತಿದಿನ ಕಲೆಕ್ಷನ್ಗೆ ಹೋಗ್ತಿತ್ತು. ಆದರೆ ಒಂದೇ ಒಂದು ಆ ಕಲೆಕ್ಷನ್ ದುಡ್ಡಿನಲ್ಲಿ ಒಂದು ನೋಟ ನಾವು ಚಹಾ ಅಂತ ಕುಡಿಲಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಸಲ ದಿನಕರ ಪಟೇಲರಾಗಲಿ ಅಥವಾ ಇನ್ನೊಬ್ಬರಾಗಲಿ ನಮಗೆ ದೂರ ಹೋದಾಗ ಚಹಾ ತಿನ್ನಲು ಅವರದೇ ಲೆಕ್ಕದಲ್ಲಿ ಈ ಶತಮಾನೋತ್ಸವ ಫಂಡಿನಿಂದ 5 ಪೈಸೆ ದುಡ್ಡುಗಳು ಸಮೇತ ನಾವು ತೆಗಿಲಿಲ್ಲ. ಅದೊಂದು ನಮಗೆ ಆತ್ಮತೃಪ್ತಿ ಉಂಟು ಪಟೇಲರಿಗೆ ಮತ್ತು ನಮಗೆ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ಅಷ್ಟು ಲೆಕ್ಕಾಚಾರವನ್ನು ಮಾಡಿಟ್ಟು ಸುಮಾರು ಲಕ್ಷ ರೂಪಾಯಿ ಉಳಿದಿತ್ತು. ಅದು ಈಗ ಇವತ್ತಿಗೂ ನೋಡಿ, ಇವತ್ತಿಗೂ ಲೆಕ್ಕಾಚಾರ ಹಾಗೆ ಉಂಟು. ಅದು ನನಗೆ 100ಕ್ಕೆ 100 ಗೊತ್ತಿರೋದು ಹಾಗೆ ಇರ್ತದೆ ಅಂತೇಳಿ. ಶಾಲೆಗೆ ಬೇಕಾಗುವಂಥ ಎಲ್ಲ
ಏನೇನು ಬೇಕು ಅದನ್ನೆಲ್ಲ ಸಾಧಾರಣ ಕೊಡ್ತಾ ಇದ್ದಾರೆ, ನಮ್ಗೆ ಗೊತ್ತುಂಟು ಏನೇನು ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಈ ಶಾಲೆ ಬೆಳಗುವಲ್ಲಿ ಅವರ ತಂಡದ ಪರಿಶ್ರಮ ಖಂಡಿತ ಉಂಟು. ಮತ್ತೆ ಮಕ್ಕಳೇ, ಸಣ್ಣ ಮಕ್ಕಳಿದ್ದೀರಿ, ಇವತ್ತೊಂದು ಈ ಒಂದು ಸಣ್ಣ ರೀತಿಯಲ್ಲಿ ನಾವು ಸಮೋಸ ನಿಮಗೆ ಕೊಡ್ತಾ ಇದ್ದೇವೆ ಮಕ್ಕಳೇ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ನಾವು ಕೊಟ್ಟುವಂಥ ಕಿರು ಕಾಣಿಕೆ ಮುಂದೆ ದೊಡ್ಡದು ಸಿಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಮೊದಲು ನೀವು ನಿಮ್ಮ ತಂದೆ ತಾಯಿಗಳಿಗೆ, ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ತಂದೆ ತಾಯಿಯವರಿಗೆ ಗೌರವ ಕೊಡಿ, ಗುರು ಹಿರಿಯರಿಗೆ ಗೌರವ ಕೊಡಿ. ಸಮಾಜದಲ್ಲಿ ಇನ್ನು ಮುಂದೆ ಒಳ್ಳೆಯ ವ್ಯಕ್ತಿಯಾಗಿ ಬಾಳಿ ಈ ಸಮಾಜಕ್ಕೆ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ನೀವು. ನಿಮಗೆ ಆ ಮಹಾಕಾಳಿ ಅಮ್ಮ ಆಯುಷ್ಯ, ಆರೋಗ್ಯ, ವಿದ್ಯಾ, ಬುದ್ಧಿ, ಸೌಭಾಗ್ಯವನ್ನು ಕರುಣಿಸಲಿ. ಹಾಗೆ ಕರುಣಿಸಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಇವರು ಅಂಗನವಾಡಿ ಟೀಚರ್ ಮತ್ತು ಗೌರಕ್ಕ ಇದ್ರು. ಯಾವಾಗಲೂ ನಾವು ಶಾಲೆಯಲ್ಲಿ ಮಕ್ಕಳನ್ನು ಎಷ್ಟು ಅಕ್ಕರೆಯಿಂದ ನೋಡ್ತಾರೆ ಅಂತ ಹೇಳಿದ್ರೆ ಅಷ್ಟೇ ಪ್ರೀತಿಯಿಂದ ಅವರ ಮಕ್ಕಳನ್ನು ಕಾಣ್ತಾ ಇದ್ದಾರೆ. ಅಂಥವರು ಕೂಡ ನಮ್ಮಲ್ಲಿದ್ದಾರೆ. ಆಮೇಲೆ 3 ಜನ ಅಡಿಗೆಯರು ಕುಸುಮಕ್ಕ ಮತ್ತು ಮಾಲತಿ, ಮೊದಲು ಶಶಿಕಲಾ ಇದ್ರು. ಆ ಮಕ್ಕಳಿಗೆ ಪ್ರೀತಿಯಿಂದ ಅಡಿಗೆಯನ್ನು ಮಾಡಿ ಹಾಕ್ತಿದ್ರು, ಈಗಲೂ ಮಾಡಿ ಹಾಕ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳು ನಡೀತಾ ಉಂಟು ಎಲ್ರಿಗೂ. ನಾನಿರುವಾಗ ಸುನೀತಾ ಮೇಡಮ್ ಇದ್ರು, ಲತಾ ಟೀಚರ್ ಇದ್ರು. ನಾವು ಅಷ್ಟು ಅನ್ಯೋನ್ಯತೆಯಿಂದ ಒಂದು ಸ್ಟಾಫ್ ಒಟ್ಟಿಗೆ ಹೋಗಿದ್ರಿಂದ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರೆಲ್ಲರ ಸಹಕಾರದಿಂದ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು, ಸುನೀತಾ ಮೇಡಮ್, ಲತಾ ಮೇಡಮ್ ಮತ್ತು ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಯಾಕೆಂದರೆ ನಾನು ಥೆರಪಿ ಕೇಂದ್ರಕ್ಕೆ ಬಂದೆ ಕೆಳಗಡೆ. ಅಲ್ಲಿ ಕೇಳಿದೆ, ಎಲ್ಲ ಮಕ್ಕಳು ಮೇಲೆ ಹೋಗ್ತಾರೆ. ಏನು ಅಂತ ಕೇಳಿದೆ ನಮ್ಮ ಆಯಾಗೆ. ಸರ್, ಏನೋ ಒಂದು ಪ್ರೋಗ್ರಾಮ್ ಇರಬೇಕು ಮೇಲೆ ಹೋಗ್ತಾರೆ. ಆಮೇಲೆ ನಮ್ಮ ಅಂಗನವಾಡಿ ಅವರು ಸಹಾಯಕ ಕೇಳಿದ್ರೆ ಎಲ್ಲರೂ ಬಟ್ಟೆ ವಿತರಣೆ ಮಾಡ್ತಾ ಇದ್ದಾರೆ ಹೋಗಿ. ಅದು ನಾನು ಬರಲ್ಲ ಅಂತ ಹೇಳಿ ಥೆರಪಿ ಕೂತಿದ್ದೆ. ಆ ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನನಗೆ ಆ ತುಡಿತಲ್ಲಿ ಕೂತ್ಕೊಳ್ಳಿ ಬಿಡಲಿಲ್ಲ. ಆದರೂ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡೋದು ನೋಡಲೇಬೇಕು ಅಂತೇಳಿ ಮೇಲೆ ಬಂದೆ. ಅದೊಂದು ಮಹತ್ ಕಾರ್ಯ. ಅಂದರೆ ಅನ್ನದಾನ ಮಾಡಿದ್ರೆ ಅವತ್ತು ಊಟ ಮಾಡಿ ಹೋಗ್ತಾರೆ, ಹಣ ಕೊಟ್ಟರೆ ಅವತ್ತು ಖರ್ಚಾಗಿ ಹೋಗ್ತಾರೆ. ಮಕ್ಕಳಿಗೆ ಬಟ್ಟೆ ಕೊಟ್ಟರೆ ಆ ವರ್ಷ ಇಡೀ ಆ ಮಕ್ಕಳು ಬಟ್ಟೆ ಹಾಕೊಂಡು ನೋಡಿ ಖುಷಿ ಪಡುವಂಥದ್ದು ಮಹತ್ ಕಾರ್ಯ ಇದೆಯಲ್ಲ, ಅದು ಬಹಳ ಪುಣ್ಯದ ಕೆಲಸ. ಅದು ಎಷ್ಟೋ ಹಳೆ ವಿದ್ಯಾರ್ಥಿ ಸಂಘಗಳು ಶಾಲೆಗಳನ್ನು ಇವತ್ತು ಇಂಪ್ರೂವ್ ಮಾಡಿದ್ದಾರೆ. ಕುಂದಾಪುರದಲ್ಲಿ ಹಳೆ ವಿದ್ಯಾರ್ಥಿ ಸಂಘನ ನಾನು ಬಹಳ ಮೆಚ್ಚುಗೆಯಿಂದ ಹೇಳ್ತಾ ಇದ್ದೇನೆ. ಮೊನ್ನೆ ಒಂದು ಕಣ್ಣೂರಲ್ಲಿ ಹೋದಾಗ ಒಂದು ಪೇರೆಂಟ್ಗೆ ಇಲ್ಲಿ ನಮ್ಮ ಥೆರಪಿ ಕೇಂದ್ರಕ್ಕೆ ಬನ್ನಿ ಅಂತ. ಆಗ ಅವರು ಎಲ್ಲಿ ಸರ್ ಕೇಳಿದ್ರು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಶಾಲೆಯಲ್ಲಿ. ಅವ್ರು ಹೇಳಿದ ತಕ್ಷಣ ಒಂದೇ ಮಾತಾಡಿದ್ರು, ಸರ್ ಹೊಸದಾಗಿ ಪೇಂಟ್ ಆಗಿ ಚಂದ ಮಾಡಿದ್ದಾರಲ್ಲ ಆ ಶಾಲೆ. ನಾನು ಕಣ್ಣೂರಲ್ಲಿ ಇರೋರಿಗೆ ಇಲ್ಲಿ ಒಂದು ಶಾಲೆಯನ್ನು ಚಂದ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಾಯಿತು ಅಂದರೆ ತಿಳ್ಕೊಳ್ಳಿ ನಮ್ಮ ಶಾಲೆಯ ಬಗ್ಗೆ ಎಷ್ಟು ಅಭಿಮಾನ ಇದೆ. ಬಹುಶಃ ಇದು ಒಂದು ಸಣ್ಣ ಕಾರ್ಯ ಅಲ್ಲ. ಇಷ್ಟು ದೊಡ್ಡ ಕಟ್ಟಡವನ್ನ ಪೇಂಟ್ ಮಾಡೋದಂದ್ರೆ ಸುಲಭದ ಮಾತಲ್ಲ. ನಮ್ಮ ಮನೆಗೆ ಪೇಂಟ್ ಮಾಡೋಕೆ ಯೋಚನೆ ಮಾಡ್ತೇವೆ, ಯಪ್ಪ ಎಷ್ಟು ಖರ್ಚಾಗ್ತದೆ ಅಂತ. ಇಷ್ಟು ದೊಡ್ಡ ಶಾಲೆಗೆ ಪೇಂಟ್ ಮಾಡೋದಂದ್ರೆ ದೊಡ್ಡ ಮಹಾನ್ ಕಾರ್ಯ. ಅದನ್ನು ನಮ್ಮ ಜನಸ್ಕರ್ ಸರ್ ಅಂಡ್ ಟೀಮು ಎಲ್ಲ ಮಾಡಿದ್ದಾರೆ. ಮತ್ತೆ ನಮ್ಮ ದೀಪಾ ಮೇಡಮ್ ಬಹಳ ಕ್ರಿಯೇಟಿವ್ ಅವರು. ಪಾಪ ಅವರು ಉದ್ಯೋಗವನ್ನು ಬಿಟ್ಟು ನಮ್ಮ ಶಾಲೆಯಲ್ಲಿ ಅವರು ನಿರಂತರವಾಗಿ ತೊಡಸ್ಕೊಳ್ತಾರೆ. ನಮ್ಮ ಶಿಕ್ಷಕರಿಂದ ಮತ್ತೆ ನಮ್ಮ ಅಂಗನವಾಡಿ ಬಾಸ್ ಉಷಾ ಮೇಡಮ್ ಅವರು ಬಹಳ ಚುರುಕಿನಿಂದ ಈ ಶಾಲೆಯ ಬಗ್ಗೆ ಹೋರಾಟವನ್ನು ಮಾಡೋದು. ಬರೀ ಅಂಗನವಾಡಿ ಅಷ್ಟೇ ನನ್ನ ಕೆಲಸ ಅಂತ ಯಾವತ್ತೂ ಇದ್ದವರಲ್ಲ, ಇಡೀ ಶಾಲೆಯ ಬಗ್ಗೆ ಹೋರಾಟವನ್ನು ಮಾಡೋದು. ನಾನು ಆನಂದ್ ಸರ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ನಾನು ಸಾಧಾರಣ ನನ್ನ ಸರ್ವಿಸಲ್ಲಿ ನೋಡಿದ್ದೇನೆ ತುಂಬ ಜನ ಶಾಲೆಯಿಂದ ಟ್ರಾನ್ಸ್ಫರ್ ಆದರೆ ಸಾಕು, ಆ ಶಾಲೆಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕುಟ್ಕೊಳ್ಳೋರು ಜಾಸ್ತಿ. ಅಕಸ್ಮಾತ್ ಇಲ್ಲ ಸರ್, ನಾವು ಇನ್ನೊಂದು ಸನ್ಮಾನವನ್ನು ಮಾಡ್ತೀನಿ ಬನ್ನಿ ಸರ್ ಅಂದ್ರೂ ಬರದೇ ಇರೋ ಎಷ್ಟೋ ಟೀಚರ್ಸ್ ಇದ್ದಾರೆ. ಅಂಥದ್ರಲ್ಲಿ ಪುನಃ ಇದು ನಾನು ಇಂಥ ಶಾಲೆ ಅಂತೇಳಿ ಅವರು ಜನರನ್ನೆಲ್ಲ ಒಗ್ಗೂಡಿಸಿ ಇವತ್ತು ಈ ಒಂದು ಮಾತು ಕಾರ್ಯ ಮಾಡಿದರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ಕೊಳ್ತೇನೆ. ಎಲ್ಲ ಹಳೆ ವಿದ್ಯಾರ್ಥಿ ಸಂಘದವರು ಒಟ್ಟಾಗಬೇಕು ಅಂತ ನಾನು ಹೇಳ್ತೇನೆ. ನೀವು ಹಳೆ ವಿದ್ಯಾರ್ಥಿ ಸಂಘದವರು ಒಟ್ಟಾದ್ರೆ ಸಾಲದು, ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ಒಟ್ಟಾಗಬೇಕು. ಹಳೆ
ವಿದ್ಯಾರ್ಥಿಗಳು ಎಷ್ಟಿದೆ ಅಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಒಟ್ಟಾದ್ರೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಮಾಡಲಿಕ್ಕೆ ಸಹಾಯ ಆಗ್ತದೆ. ನಮಗೆ ಗೊತ್ತಿದೆ ಇಲಾಖೆ ಆದೇಶದಲ್ಲಿ 100 ಮಕ್ಕಳಿಗಿಂತ ಹೆಚ್ಚಿರಬೇಕು ಅಂತ. ಆ ಮಕ್ಕಳ ಸಂಖ್ಯೆಯನ್ನ ನಾವಿಲ್ಲಿ ಮಾಡಿದ್ದೇ ಆದರೆ ನಮಗೆ ಬಹುಬೇಗ ಆ ಪರ್ಮಿಷನ್ ಸಿಗ್ತದೆ, ಒಂದು ಉತ್ತಮ ಶಾಲೆ ಆಗಿದೆ. ಯಾಕಂದ್ರೆ ನಾವು ಇಲಾಖೆಯಿಂದ ಹೇಳ್ಬೇಕಂದ್ರೆ ನಮ್ಮ BO ಕಚೇರಿ ಹತ್ರದಲ್ಲೇ ಇದೆ. ಯಾರಾದ್ರೂ ಕಚೇರಿಗೆ ಬಂದು ನಿಮ್ಮ ಸರ್ಕಾರಿ ಶಾಲೆ ತೋರಿಸಿ ಅಂದ್ರೆ ನಾವು ಮೊದಲು ತೋರಿಸೋದು ಇದೇ ಶಾಲೆ ನೋಡಿ. ಅದನ್ನ ಯೋಚನೆ ಮಾಡ್ಬೇಕು ನಾವು. ನಮ್ಗೆ BO ಕಚೇರಿ ಹತ್ತಿರ ಶಾಲೆ ಯಾವುದು ಸರ್ಕಾರಿ, ಇದೇ ಶಾಲೆ. ಸರ್ ಅವಾಗ ಹೇಳಿದ್ರು ಇನ್ನೊಂದು ಶಾಲೆಗೆ ಸುಮಾರು ದೂರ ಹೋಗ್ಬೇಕು. ಹಾಗಾದ್ರೆ ನಮ್ಮ ಹತ್ತಿರ ಶಾಲೆ ನಮ್ಮ ಶಾಲೆಯಿಂದ ನಾವು ಹೇಗೆ ಅದನ್ನ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅದಕ್ಕೆ ಬಹಳ ಹೋರಾಟ ಇದೆ. ದೀಪಾ ಮೇಡಮ್ದು ನಾವು ಅವರಿಗೆ ಸಹಕಾರವನ್ನು ಖಂಡಿತ ಕೊಡ್ತೇವೆ. ಕೆಲವು ಕುಂದುಕೊರತೆಗಳು ಇದೆ, ಅದನ್ನ ನಾವು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಖಂಡಿತ ಮಾಡೋಣ ಅಂತ ಹೇಳ್ತಾ ಬಹಳ ಒಂದು ಅತ್ಯುತ್ತಮವಾದ ಕೆಲಸವನ್ನು ಇವತ್ತು ನಡೀತಾ ಇದೆ. ಅದಕ್ಕೆ ಇಲಾಖೆಯಿಂದ ನಾವು ಯಾವಾಗಲೂ ಕೂಡ ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಈಗ ಇನ್ನೊಂದು ಮೋಟಿವೇಶನ್ ಪೋಸ್ಟ್ ಅನ್ನ ಕೊಡುವಂತಹ ಸಿದ್ಧತೆಗಳು ಇದೆ. ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಆದಷ್ಟು ಬೇಗ. ಯಾಕಂದ್ರೆ ಟೀಚರ್ಸ್ ಇದ್ದಾಗ ಮಾತ್ರ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕಾಗ್ತದೆ. ಪೇರೆಂಟ್ ಕೇಳೋದಂದ್ರೆ ನಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡ್ತಾ ಇದ್ದೀರಿ ಅಂತ. ಸವಲತ್ತುಗಳೆಲ್ಲ ಕೊಟ್ಟಿದ್ದೀವಿ ಸರಿ, ಇಲಾಖೆಯಿಂದಲೂ ಹೊರತುಪಡಿಸಿ ಹೆಚ್ಚು ಸವಲತ್ತನ್ನು ಕೊಟ್ಟಿದ್ದೀವಿ, ಆಗ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಹೇಗೆ ಕೊಟ್ಟಿದ್ದೀರಿ ಅಂತ ಅದು ಅವ್ರ ಪ್ರಶ್ನೆ ಕೇಳುವ ರೈಟ್ಸ್ ಉಂಟು ಅವರಿಗೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಜವಾಬ್ದಾರಿ ನಮ್ಮ ಇಲಾಖೆಗೂ ಇದೆ, ನಮ್ಮ ಸಂಸ್ಥೆಗೂ ಇದೆ. ಅದನ್ನು ನಾವು ಖಂಡಿತ ಮಾಡ್ತಾ ಅಂತ ಅವಕಾಶಗಳನ್ನು ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮುಂದಿದ್ದ ಅಗ್ರಣಿಗಳಿಗೆ ಮತ್ತೆ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ಶಿಕ್ಷಕರಿಗೆ ವಂದಿಸುತ್ತಾ, ಯಾಕಂದ್ರೆ ಮಾತಾಡೋದು ನಾವೆಲ್ಲರೂ ಮಾತಾಡ್ತೇವೆ. ನಮಗೆ ವೇದಿಕೆ ಅಂತ ಕರೆದಿಟ್ಟಾಗಿರ್ತದೆ, ನಾವು ಮಾತಾಡೋದು ಬೇಡ, ಮಕ್ಕಳಿಗೆ ಲೇಟ್ ಆಗ್ತದೆ. ಅತಿಥಿಗಳು ಕೂಡ ಇವತ್ತು ವರ್ಕಿಂಗ್ ಡೇ ಆದ್ರಿಂದ ಮಾತಾಡೋದು ಆದ್ರೆ ದಿನಗಳು ನಾವು ಮಾತು ಕೇಳಬೇಕಂದ್ರೆ ಮಾತಾಡ್ತೇವೆ. ವಿಶೇಷ ಅಂದ್ರೆ ನನಗೆ ಇಲ್ಲಿ ನನ್ನ ಪುರಸಭಾ ಸದಸ್ಯರ ಪುರುಷಕ್ಕಿಂತ ನಾನು ಈ ಸಂಘದ ಈ ಶಾಲೆ ಒಬ್ಬ ಹಳೆ ವಿದ್ಯಾರ್ಥಿ. ನಾನು ಯಾವ ಸದಸ್ಯರು ನಾವು ಎಲೆಕ್ಷನ್ ಚುನಾವಣೆ ಅಂತಾಗ ಸದಸ್ಯರು. ಆದ್ರೆ ನನಗೆ ಒಂದು ಮಾತು ನೆನಪಾಯ್ತು. ಯಾಕಂದ್ರೆ ನನಗೆ ಆನಂದ್ ಮಾಸ್ಟರ್ ಬಗ್ಗೆ ಒಂದು ಮಾತಾಡ್ಕೊಂಡು ತುಂಬ ಮನಸ್ಸು ಕಡೆ ಬಂದು ಮಾತಾಡಲ್ಲ ಅಂದ್ರೆ ಬಂತು. ಅದು ನನ್ನ ಸ್ವಂತ ವಿಚಾರ. ನನ್ನ ಮನೆ ವಿಚಾರದಲ್ಲಿ ಇದ್ದಾಗ ಅಂದ್ರೆ ನಮ್ಮ ಅಕ್ಕನ ಮರಣ ಆಗ್ತದೆ ಕ್ರಾಚಿ ಬೆಂಟೂರಲ್ಲಿ. ನನ್ನ ಅಳಿಯ ಸುಮಂತ್ ಅವ ಅಲ್ಲೇ ಇರ್ತಾನೆ. ಆದ್ರೆ ಅವನನ್ನು ನಾವು ಇಲ್ಲಿ ಕರ್ಕೊಂಡು ಬರ್ತೇವೆ. ಅವ ಇಲ್ಲಿ ಬರ್ಲಿಕ್ಕೆ ಇಲ್ಲಿ ಶಾಲೆ ಬಂದ್ಬಿಡ್ತೀವ ನಿಲ್ಲಿಕ್ಕೆ ಕೇಳುದಿಲ್ಲ. ಪದೇ ಪದೇ ಅಲ್ಲೇ ಹೋಗ್ಲಿಕ್ಕೆ 2ನೇ ತರಗತಿಗೆ ಅವನಿಗೆ ಸೇರಿಸಿದ ಅಲ್ಲೇ ಹೋಗ್ಬೋದು. ಎಲ್ಲಿ ತನಕ ಅಂದ್ರೆ ಅವನ ಬಟ್ಟೆ ಬ್ಯಾಗ್ ನಮ್ಮ ತಾರಸಿ ಮನೆಯಲ್ಲಿ ತಾರಸಲ್ಲಿ ಇಟ್ಟು ಅಲ್ಲಿಂದ ಇಟ್ಟು ರಾತ್ರಿ ಓಡಿ ಹೋಗುವಂತ ಪ್ರಯತ್ನ ಕೂಡ ಅವನ ಆನ್ಲೈನ್ ಮೇಲೆ ಮಾಡ್ತಿದ್ದ. ಆದ್ರೆ ಅವನನ್ನ ಎಳೆದಿಟ್ಟು ಈ ಶಾಲೆಯನ್ನು ಕಲಿಸಿ ಇವತ್ತು ಅವ ಇಂಜಿನಿಯರಿಂಗ್ ಮುಗಿಸಿ ಇವತ್ತು ಬೆಂಗಳೂರಲ್ಲಿ ಕೆಲಸಕ್ಕಿದ್ದ. ಇವತ್ತು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಆನಂದ್ ಮಾಸ್ಟರ್ ಮಾತ್ರ ಮರಿಬೇಡ, ಆನಂದ್ ಮಾಸ್ಟರ್ ಮರಿಬೇಡ ಮರ ಅಂತ. ಇವತ್ತು ಜೀವನ ಒಳ್ಳೆದಿದೆ. ಅದಂದ್ರೆ ಆ ಸಮಯದಲ್ಲಿ ನಮ್ಮೊಟ್ಟಿಗೆ ನಿಂತುಕೊಂಡ್ರೆ ಆನಂದ್ ಮಾಸ್ಟರ್. ನಾವೆಷ್ಟೇ ಹಿಡಿದಿಟ್ಟು ನಮ್ಮ ಕೈ ನಿಂತಿರ್ತಾವ. ಆದ್ರೆ ಆನಂದ್ ಮಾಸ್ಟರ್ ಅವರನ್ನ ಬಳಸಿ ಇವತ್ತು ಒಂದು ಉದ್ಯೋಗದಲ್ಲಿ ಇದ್ದೆ ಅಂತ ಹೇಳೋದಕ್ಕೆ ನಾನು ಇವತ್ತು ನಿಮ್ಗೆ ಕೂಡ ನಾನು ಶಿರಡಿ ಸರ್. ಬಟ್ ಈ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಇಂಥ ಒಂದು ಉನ್ನತವಾದ ವ್ಯವಸ್ಥೆಯನ್ನು ಮಾಡಿದ್ರಿ. ನಮ್ಮ ಮತ್ತೆ ಕಾವ್ಯ ಸಮಾಜಕ್ಕೆ ಮತ್ತೆ ಆನಂದ್ ಮಾಸ್ಟರ್ಗೆ ಒಂಥರ ಅವಿನಾಭಾವ ಸಂಬಂಧ. ನಾನೊಂದ್ಸಲ ಆನಂದ್ ಮಾಸ್ಟರ್ ಜನ ಮಾಡಿದ್ರು ವಿದ್ಯಾಲಯದ ಸಂಸ್ಥೆ ಮಕ್ಕಳಿಗೆ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಮತ್ತು ಉತ್ತಮ ತರಗತಿಗೆ ಮತ್ತೆ ಮತ್ತೆ ಕೊಡುವಾಗ ನಾನು ಅಲ್ಲಿ ಜಗಳ ನಮ್ಗಾದ್ರೂ ಕೂಡ ಅಷ್ಟು ಒಂದು ಅವಿನಾಭಾವ ಸಂಬಂಧ. ಈ ವಿದ್ಯಾರ್ಥಿ ಮಿತ್ರಮಂಡಳಿ ಮತ್ತು ಆನಂದ್ ಮಾಸ್ಟರ್ಗೆ ಅಷ್ಟೊಂದು ಆನ್ಯೋನ್ಯತೆ, ನಮ್ಮ ಸಮಾಜಕ್ಕೆ ಅಷ್ಟು ಆನ್ಯೋನ್ಯತೆ. ಅವರಿಗೆ ಎಲ್ಲಿದ್ರೂ ಕೂಡ ಅವರು ಒಳ್ಳೆಯದಾಗಿ ಇರ್ತಾರೆ. ಯಾಕಂದ್ರೆ ಅವರು ಒಂದು ತಾನು ಕಲಿತ ಶಾಲೆ. ಕೆಲವು ಶಿಕ್ಷಕರಿಗೆ ಇಲ್ಲಿ ಹೇಳಿದಾಗ ಇದನ್ನು ಬಿಟ್ಟು ನೆನಪಿರುವುದಿಲ್ಲ, ಕರೆಕ್ಟ್. ಆದ್ರೆ ಇಲ್ಲಿ ಇದ್ದಾಗ ಅವರ ತಮ್ಮ ಸೇವೆಯನ್ನ ಗುರುತಿಸಬೇಕು. ಇಲ್ಲಿದ್ದಾಗ ಅವರ ಶಿಕ್ಷಕರ ವೃತ್ತಿ ಅಂದ್ರೆ ಈಗ ಅಲ್ಲ, ನಾನು ನನ್ನ ಗುರುಗಳಲ್ಲ, ಆದ್ರೂ ನಾನು ಅವರನ್ನ ಗುರುಗಳಂತ ಭಾವಿಸ್ತೇನೆ. ಯಾಕಂದ್ರೆ ಅವರು ಯಾವ ಮಕ್ಕಳಿಗಾದ್ರೂ ಶಿಕ್ಷಣ ಕೊಡುವಂತ ಅಧ್ಯಾಪಕರಾದ್ರೆ ಅವರಿಗೆ ಅವರ ಮನೆಯವರಿಂದ ಕೂಡ ಅವರು ಸರ್ ಅಂತ ಗುರುತಿಸುವಂತ ಒಂದೇ ಒಂದು ಇರುತ್ತದೆ, ಅದು ಶಿಕ್ಷಕ ವೃತ್ತಿಯವರಿಗೆ ಮಾತ್ರ. ಅದರಿಂದ ನಿಮ್ಮ ಈ ಒಂದು
ಪ್ರಯತ್ನದಲ್ಲಿ ಮತ್ತು ನಮ್ಮ ಶಾಲೆ ನೀವು ಅವಾಗ ಹೇಳಿದ್ರೆ ನಾವು ಸದನದ ಸಮಿತಿಯಲ್ಲಿ ಟೀಮ್ ವರ್ಕ್ ಅಷ್ಟು ಒಳ್ಳೆ ಟೀಮ್ ವರ್ಕ್ ಮಾಡಿದ್ದು ಜನಕ ಪಡೆದಿದ್ದಾರೆ. ಬಹುಶಃ ಮೊನ್ನೆ ಕೂಡ ನಾವು ಇಲ್ಲಿ ಸಭೆ ಮಾಡಿ ಪೇಂಟಿಂಗ್ ಆಗ್ಬೇಕು ಎಷ್ಟೇ ಖರ್ಚು ಅದೆಲ್ಲ ದುಡ್ಡಿದೆ. ಅದರಲ್ಲಿ ಬೆಡ್ಡಿಯಲ್ಲಿ ಬಂದಂತ ದುಡ್ಡನ್ನು ನಾವು ಇಲ್ಲಿ ಕೂಡ ಈಗ ಕೆಲವು ಶಿಕ್ಷಕರು ನಾವು ಸಂಬಳ ಕೊಡ್ತೇವೆ. ಯಾಕಂದ್ರೆ ದುಡ್ಡನ್ನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮಕ್ಕಳು ಬೆಳಬೇಕು, ನಮ್ಮ ಮಕ್ಕಳು ಶಿಕ್ಷಣ ಸಿಗಬೇಕನ್ನೋ ಉದ್ದೇಶದಿಂದ ಆಹಾರವನ್ನು ಖರ್ಚು ಮಾಡ್ತಿದ್ದೇವೆ. ನಿಮ್ಗೆಲ್ಲರಿಗೂ ಒಳ್ಳೆದಾಗಲಿ ಅಂತ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ನನಗೆ ಅವಕಾಶ ವಹಿಸ್ತೀನಿ. ವಿದ್ಯಾರ್ಥಿಗಳು ಪೋಷಕರಿಗೆ ಹಾಗೂ ಎಲ್ಲರಿಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳಿದ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ನಮಸ್ಕರಿಸ್ತಾ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೂ ನಮಸ್ಕರಿಸ್ತಾ ಆನೆಗಳಲ್ಲ ಹಳೆ ವಿದ್ಯಾರ್ಥಿ ಅಷ್ಟು ದೊಡ್ಡ ಮಟ್ಟದ ಹೆಸರನ್ನು ನಾವು ಸಂಪಾದಿಸಿರುವ ಮುಂದಿನ ಅವಕಾಶ ನೀಡಿ ನಾವು ದೇವರ ಆದನ್ನು ಕೊಡಿ ಅಂತೇಳಿ ನಾನು ಆಸೆ ಪಡ್ತೀನಿ. ಪ್ರಮುಖವಾಗಿ ಈ ಒಂದು ದಿನ ಈ ಒಂದು ಕಾರ್ಯಕ್ರಮ ನಡೀತಿದ್ದು ಬಹಳ ಸಂತೋಷ ವಿಷಯ. ಯಾಕಂದರೆ ಆನಂದ್ ಸರ್ ಅವರು ನಮಗೆ ವಿಷಯ ಪ್ರಸ್ತಾಪ ಮಾಡಿದಾಗ ವಿಷಯ ಒಂದೇ ಹೇಳಿದ ಸರ್ ಒಳ್ಳೆಯ ಕೆಲಸ ನಾವು ಸಪೋರ್ಟ್ ಮಾಡ್ತೀವಿ ಮತ್ತು ನಮ್ಮ ಟೀಮಿಗೆ ಆನಂದ್ ಸರ್ ಅವರು ಯಾಕಂತ ಹೇಳಿದ್ರೆ ನಮಗೆ ಎಲ್ರಿಗೂ ಅವ್ರ ಮೇಲೆ ವಿಶೇಷವಾದ ಗೌರವ. ಯಾಕಂದರೆ ಒಂದು ವ್ಯಕ್ತಿ ಮುನ್ನಡೆಸುವಂಥ ರೀತಿ ಬಹಳ ಪ್ರಮುಖವಾಗುತ್ತೆ. ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಆ ಶಿಕ್ಷಕರ ಮೇಲೆ ವಿಶ್ವಾಸ ಬರಬೇಕಾದ್ರೆ ಆ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಸಂಬಂಧ ಬಹಳ ಪ್ರಮುಖವಾಗುತ್ತೆ. ಆ ವಿಶ್ವಾಸವನ್ನು ಇದು ನಮ್ಮೊಂದಿಗೆ ಇಲ್ಲದೇ ಕೂಡ ಅದನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಆ ವಿಶ್ವಾಸದ ಮೇಲೆ ನಾವೆಲ್ಲ ಒಂದೇ ಫೋನ್ ಮೆಸೇಜಿಗಾದ್ರೆ ಅಷ್ಟು ಬೆಲೆ ಇರುತ್ತೆ. ಆ ರೀತಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾದರಿಯಾಗಿ ಕಲ್ತ್ಕೊಳ್ಬೇಕಾಗುತ್ತೆ. ಮತ್ತೊಂದು ವಿಚಾರ ಬಹಳ ಬೇಸರ ಆಗುತ್ತೆ, ಒಂಥರ ಸಂತೋಷ ಆಗುತ್ತೆ. ಬೇಸರ ಅಂತ ಹೇಳಿದ್ರೆ ಒಂದು ನಾವು ವಿದ್ಯಾ ಶಾಲೆ ಕಲಿತಾಗ ಒಂದೇ ಕ್ಲಾಸಲ್ಲಿದ್ದ ಮಕ್ಕಳಿಗೆ ಒಂದು ಶಾಲೆ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ. ಬೇರೆ ಬೇರೆ ಕಾರಣ ಇರ್ಬೋದು. ಅದೇ ಪಾಶ್ಚಿಮಾತ್ಯ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ವ್ಯಾಮೋಹ, ಹಾಗೆ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅಸಡ್ಡೆ ಅಂತ ಹೇಳಿದ್ರೆ ತಾತ್ಸಾರ ಮನೋಭಾವ, ಇಂಗ್ಲಿಷ್ ಶಿಕ್ಷಣದೊಂದಿಗೆ ಕಾಂಪಿಟೇಷನ್ ಸ್ಪರ್ಧೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಸಣ್ಣ ಶಾಲೆಗಳಲ್ಲಿ ಪರಿಸ್ಥಿತಿ ಇದೆ. ಆ ಸಂತೋಷದ ವಿಷಯ ಅಂತ ಹೇಳಿದ್ರೆ ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ನಗರದ ಕೇಂದ್ರ ಭಾಗದಲ್ಲಿ ಇಟ್ಕೊಂಡು ಈಗಲೂ ಕೂಡ ಒಂದು ಕೆಲವೊಂದು ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿಯಲ್ಲಿದ್ದರೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು, ನಾಯಕರು, ಹಾಗೆ ಶಿಕ್ಷಕರ ಮಾಜಿ ಶಿಕ್ಷಕರು ಅಥವಾ ನಿವೃತ್ತ ಶಿಕ್ಷಕರು ಕೂಡ ಈ ಶಾಲೆಗಳಿಗೆ ಬೆಂಟನ್ನು ಹೊಂದ್ಕೊಂಡು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮಕ್ಕಳಿಗೆ ಜಾಸ್ತಿ ಮಾತಾಡಿದ್ದಾರೆ ತುಂಬಾ ಜನರು. ಶಾಲೆ ಮತ್ತು ಸಮಾಜ ನಾವು ಒಂದೇ ನಾಡಿನ ಮುಖಗಳಂತೆ ಶಾಲೆಗೆ ಹೇಗೆ ಸಮಾಜ ಪ್ರೋತ್ಸಾಹ ನೀಡುತ್ತೋ ಹಾಗೆ ಸಮಾಜಕ್ಕೂ ಕೂಡ ಶಾಲೆಯಿಂದ ಶಿಕ್ಷಣ ಮಕ್ಕಳಿಗೆ ಆಗಲಿ ಆ ಸಮಾಜದ ಮುಂದಿನ ಭವಿಷ್ಯದ ಮಧ್ಯಗಳನ್ನು ರೂಪಿಸುವಲ್ಲಿ ಶಾಲೆ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಸಮಾಜದಿಂದ ವಿದ್ಯಾರ್ಥಿಗಳಾಗಿ ನಾವೇನು ಉಪಕಾರವನ್ನು ಪಡೆದು ನಮ್ಮ ಸಮಾಜದ ಹೆಮ್ಮೆ ಸಂಸ್ಥೆ ವಿದ್ಯಾನಗರ ವಚನ ಮಂಡಳಿ ಆಗಿರ್ಬೋದು, ಆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಆ ಸಂಘ ಸಂಸ್ಥೆಗಳಿಂದ ಸಮಾಜದಿಂದ ಉಪಕಾರವನ್ನು ಪಡ್ಕೊಂಡು ನಾವೀಗ ಅದೇ ಸಹಾಯವನ್ನು ಸಮಾಜದಲ್ಲಿ ಸಣ್ಣ ಹುದ್ದೆಯನ್ನು ಪಡ್ಕೊಂಡು ಆ ಒಂದು ಉಪಕಾರವನ್ನು ನಾವು ಅಂದ್ರೆ ಸಣ್ಣ ರೂಪದಲ್ಲಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದೀವಿ. ಕೆರೆ ನೀರನ್ನು ಕೆರೆ ಚೆಡಿ ಅಂತ ಹೇಳಿ ಸಮಾಜದಿಂದ ನಾವೇನು ಪಡೆದಿದ್ದೀವಿ, ಶಾಲೆಯಲ್ಲಿ ಪಡೆದಿದ್ದೀವಿ, ಹಳೆ ವಿದ್ಯಾರ್ಥಿಗಳನ್ನ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ನಮ್ಮ ಸರ್ಕಾರ ಶಾಲೆಯೊಂದಿಗೆ ಇತ್ತೀಚೆಗೆ ಶಾಲೆ ಮತ್ತು ಹಳೆ ವಿದ್ಯಾರ್ಥಿಗಳ ಒಡನಾಟ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ಅವ್ರ ಕೆಲಸದ ಒತ್ತಡಗಳಾಗಿರ್ಬೋದು, ಹಾಗೆ ನೀವಿದ್ದಾಗ ಹೇಗೆ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಒಂದು ಸಂಬಂಧ ಏನೋ ಒಂದು ಹಂತದಲ್ಲಿ ಮಿಸ್ ಆಗಿರ್ಬೋದು. ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಕೂಡ ಒಂದು ವಿಶೇಷವಾದ ಸಹಕಾರವನ್ನು ಸ್ಮರಿಸುತ್ತಾ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿರುವ ಚಂದ್ರಶೇಖರ್ ಆಗಿರ್ಬೋದು, ಆಗಿರ್ಬೋದು, ನಾವು ಶತಮಾನೋತ್ಸವ ಸಂದರ್ಭದಲ್ಲಿ ಅವರೊಟ್ಟಿಗೆ ಸಣ್ಣ ಪಾತ್ರವನ್ನು ವಹಿಸ್ತಿದ್ದು ನಮಗೆ ಆ ಸಂಘದಲ್ಲಿ ಅವಕಾಶ ಕೊಟ್ಟಿದ್ವಿ. ಅವರ ಹೋಗ್ಲಿಕ್ಕೆ ನಮ್ಗೆ ಮಾರ್ಗದರ್ಶನ ಅವರೆಲ್ಲ ಹಾಕಿಕೊಡ್ತಾರೆ. ಯಾವ ರೀತಿಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಅವರ ಸಹಕಾರವನ್ನು ನಿರಂತರವಾಗಿ, ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಹಲವಾರು ಮುಖಂಡರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಸಮಾಜದ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದಾರೆ. ಶಾಲೆಯ ಅಭಿವೃದ್ಧಿಗಾಗಿ, ಶಾಲೆಯ ಶಿಕ್ಷಣದ ಏಳಿಗೆಗಾಗಿ, ಶಿಕ್ಷಕರಿಗೆ ಹಾಗೂ ಸಮಾಜದ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು, ಯಾಕಂತಂದ್ರೆ ನಾವು ಒಳ್ಳೆಯ ಮನಸ್ಸಿನಿಂದ ಮಾಡುವಂತ ಕಾರ್ಯಗಳು ಯಾವತ್ತೂ ಕೂಡ ಅದಕ್ಕೆ ವೇಸ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ವಿದ್ಯಾದಾನ ಶ್ರೇಷ್ಠವಾದ ದಾನ, ವಿದ್ಯೆಗೆ ಕೊಟ್ಟಂತ ದಾನ ಯಾವುದು ಕೂಡ ಅನುಭವಿಕ ಆಗಲ್ಲ, ಉಪಯುಕ್ತವಾಗುತ್ತೆ. ಈ ಶಾಲೆ ಇನ್ನಷ್ಟು ಬೆಳೆಯಲಿ. ಸಮಾಜದ ಕಡೆ ವ್ಯಕ್ತಿಗಳು ಶಿಕ್ಷಣವನ್ನು ಸಿಗುವ ನಿಟ್ಟಿನಲ್ಲಿ ಶಾಲೆ ಎಲ್ಲ ಸಿಬ್ಬಂದಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಶಾಲೆಯ ಹೆಸರು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಮಾತಾಡೋದು ತುಂಬಾ
ವಿಷಯ ಇದೆ. ಮತ್ತೊಮ್ಮೆ ಕೊನೆಯದಾಗಿ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಸಾಥ್ ಕೊಟ್ಟಂತಹ ಈ ಕಾರ್ಯಕ್ರಮದಲ್ಲಿ ತಮ್ಮ ದುಡಿಮೆಯ ಒಂದು ಭಾಗವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ವಿನಿಯೋಗಿಸಿದ್ದೀರಿ. ನೀವು ನಿಮ್ಮನ್ನ ಮತ್ತಷ್ಟು ಕೂಡ ನಮ್ಮೆಲ್ಲರಿಗೂ ಕೂಡ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಹಾಗೂ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ನಮ್ಮೆಲ್ಲರೂ ಕೂಡ ದೇವರು ನಮ್ಮ ಕಾಪಾಡಿ ಅಂತ ಹೇಳ್ತಾರೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಈ ಒಂದು ದಾನಿಗಳಿದ್ದರೆ ಎಲ್ಲ ಸಣ್ಣದ ಸಹಾಯ ಆಗಿರ್ಬೋದು, ದೊಡ್ಡ ಸಹಾಯ ಆಗಿರ್ಬೋದು, ಕೆಲವು ಸಣ್ಣ ರೀತಿಯ ದಾನವನ್ನು ಕೊಟ್ಟಿರ್ಬೋದು. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಗಣ್ಯರೇ, ಮುದ್ದು ಮಕ್ಕಳೇ, ಪೋಷಕರೇ, ಶಿಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ PT ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಶೇಖರಣೆ ಹೇಳಿದಾಗೆ ನನ್ನ ಶಿಕ್ಷಕರಲ್ಲ, ಆದ್ರೆ ಇವತ್ತಿಗೂ ಶಿಕ್ಷಕರೇ PT ಸರ್. ಆನಂದ್ ಮಾಸ್ಟರ್ ಅಂತ ಯಾವಾಗ ತರದಿಲ್ಲ. PT ಸರ್ ಅಂತಲೇ ನನ್ನ ಮೊಬೈಲಲ್ಲಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಎಲ್ಲರ ಇದ್ರಾಗಿರೋದು PT ಸರ್ ಅಂತ. ಇವತ್ತಿನವರೆಗೂ ಆವಾಗ ಕಲಿಸಿದ ಮಕ್ಕಳು ಇವತ್ತಿನವರೆಗೂ ಅವರ ಒಂದು ಮಾತನ್ನು ಕೇಳ್ತಾರೆ ಅಂತ ತೋರಿಸಿ ಈಗಲೂ ಕೊಟ್ಟಿದ್ದಾರೆ. ಒಂದು ಫೋನಿನೊಳಗೆ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಕೊಡಿಸಿದ್ದಾರೆ. ಸರ್, ನಿಮ್ಮನ್ನು ನಾವು ಯಾವತ್ತೂ ನೆನೆಸ್ಕೊಳ್ತೇವೆ. ಅದ್ರ ಜೊತೆಗೆ ನಾವು ಸರ್ ಈ ಶಾಲೆಯಲ್ಲಿ PT ಸರ್ ಆಗಿರುವಾಗ ನಾನು ಆಟೋ ತಗೊಂಡಿದ್ದೆ. ಒಂದ್ಸಲ ಎಲ್ಲೋ ಬಾಡಿಗೆಗೆ ಹೋಗಿದ್ದೆ. ಒಬ್ರು PT ಸರ್ ಮೈದಾನದಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಬಿಟ್ಟು ಬರ್ತಾ ಇದ್ದೆ, 4 ಜನ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಅಲ್ಲಿ ಇಳಿಸ್ತಾ ಇದ್ದೆ. ಒಬ್ಬ ವೆಂಕಟರಮಣ ಶಾಲೆ PT ಸರ್ ಒಳ್ಳೆ ಖುಷಿಗೆ ಅಂದ್ರೆ ಅವ್ರು ಎದ್ರಲ್ಲ, ಇಲ್ಲಿ ಆ ಮಾತು ಬರಬಾರ್ದು, ಅದು ಬೇರೆ ತರ ಇದು ಯಾವ ತಾಯಿ ಸಾಯ್ತಾರೆ. ಗೌರ್ಮೆಂಟ್ ಸಂಬಳ ಸುಮ್ಮನೆ ನಮಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಮ ಮಕ್ಕಳನ್ನು ಸೋಲಿಸಿರುವುದಿಲ್ಲ. ಎಷ್ಟು ಖುಷಿಯಾಗಿತ್ತಂದ್ರೆ ಸರಿಗೆ ಬೈದಿದ್ದಕ್ಕಲ್ಲ, ಸರ್ ನಮ್ಮ ಮಕ್ಕಳನ್ನು ತಯಾರು ಮಾಡಿದ ರೀತಿಗೆ ತುಂಬಾ ಖುಷಿಯಾಗಿತ್ತು. ಖುಷಿಯಾಗಿತ್ತು ನನಗೆ. ಅಂದ್ರೆ ಒಬ್ಬ ಸರ್ಕಾರದಿಂದ ಸಂಬಳ ತಗೊಳ್ಳೋರು ಹೆಚ್ಚಿನವರು, ಕೆಲವರು ನಮ್ಮ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರಿರ್ಬೋದು ಅಥವಾ ಕೆಲವೊಬ್ರು ಒಳ್ಳೆಯವರು ಇರ್ಬೋದು. ಆದ್ರೆ ನನಗೆ ಸಂಬಳ ಬರ್ತದೆ, ಹೇಗೆ ಮಾಡಿದ್ರು ಕೆಲಸ ಆಗ್ತದೆ ಅನ್ನೋ ಜನರ ಮಧ್ಯದಲ್ಲಿ ನಾನು ತಗೊಂಡ ಕೆಲಸಕ್ಕೆ ಅವರ ಕೊಟ್ಟ ಆ ಟೈಮ್ಗಿಂತ ಇನ್ನೊಂದಂದ್ರೆ ಅವರ ಹೆಂಡತಿ ಕೂಡ ಅದೇ ಮೆಂಟಾಲಿಟಿ ಅವ್ರು ಸಿಕ್ಕಿದ್ದಾರೆ. ಮನೆಯಲ್ಲಿ ಏನಾದ್ರು ಹೇಳಿದ್ರು ನಿಮ್ ಟೈಮ್ ಆಯ್ತಲ್ಲ ಬನ್ನಿ ಅನ್ನೋ ಮೆಂಟಾಲಿಟಿ ಅವರ ಮಿಸ್ಸಸ್ಸಿಗೆ ಇದ್ದಿದ್ರು. ಮಕ್ಕಳ ಜೊತೆ ಈ ಬಾಂಧವ್ಯ ಖಂಡಿತ ಇರ್ತಿರ್ಲಿಲ್ಲ. ಅವರ ಮಿಸ್ಸಸ್ಸಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಇವರು 8 ಗಂಟೆ ಅಂತಿಲ್ಲ, 9 ಗಂಟೆ ಅಂತಿಲ್ಲ, ರಾತ್ರಿ ಮಕ್ಕಳ ಜೊತೆ ಇದೇ ವಟ್ಟದಲ್ಲಿ ಇರ್ತಿದ್ರು. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಅಂತ ಅವರಿಗೆ ಗೊತ್ತಿಲ್ಲ. ಆ ಮಕ್ಕಳು ಎಲ್ಲಿ ಹೋದ್ರು ಪ್ರೈಸ್. ನಮ್ಗೆ ಸ್ಟ್ಯಾಂಡಲ್ಲಿ ಗೆದ್ದಿತ್ತಣ್ಣ, ಗೆದ್ದಿತ್ತು, ಶಾಲೆ ಗೆದ್ದಿತ್ತು, ಈ ಇದುಂಟಲ್ಲ ಇನ್ನು ಕಿವಿಯಲ್ಲಿದೆ. ಆ ದಿನಗಳ ಮತ್ತೆ ಬರಲಿ ಸರ್. ನಿಮ್ಮ ಹತ್ರ ನಿಮ್ಮ ಹಳೆ ವಿದ್ಯಾರ್ಥಿಗಳ ಸರಿನ ಹಳೆ ವಿದ್ಯಾರ್ಥಿಗಳ ಎಲ್ಲ ಒಂದು ರಿಕ್ವೆಸ್ಟ್ ಇದೆ ಸರ್. ನಮ್ಮ ಶಾಲೆಯ ಪರವಾಗಿ ನಮ್ಮೊಂದು PT ಸರ್ ಮಕ್ಕಳಿಗೆ ಒಂದು PT ಸರ್ ಇಲ್ಲ ಸರ್. ಮಕ್ಕಳು ಮಾತ್ರ ಆಡ್ತಾ ಇರ್ತಾರೆ. ನಿಮ್ಮೆಲ್ಲರ ಹತ್ರ ನಮ್ದೊಂದು ರಿಕ್ವೆಸ್ಟ್, ನಿಮ್ಮೆಲ್ಲರ ಸಹಕಾರದಲ್ಲಿ ಒಂದು PT ಸರ್ ಕೊಡಿ. ಮಕ್ಕಳೇ, ನೀವು ನಮ್ಮ ಹಳೆ ವಿದ್ಯಾರ್ಥಿಗಳು ಯಾರು ನೀವು ನಮ್ಮ ಟೀಚರ್ಸ್ ಅನ್ನು ತಗೊಂಡು ಎತ್ತಗಡಿ ಮಾಡಿದ್ದೀರಿ, ಪ್ರಮೋಷನ್ ಕೊಟ್ಟು ಕಳಿಸಿದ್ದೀರಿ, ಎಲ್ಲ ಸರಿ. ಅದಕ್ಕೆ ಬದಲಾಗಿ ಯಾವುದನ್ನು ಕೊಟ್ಟಿಲ್ಲ. ಈಗ ಸುಮಾರು ಟೀಚರ್ ಅನ್ನು ಕರ್ಕೊಂಡು ಹೋಗಿದ್ದೀರಿ. ಅವರ GPT ಒಂದು ಕೊಡ್ತೇನೆ ಅಂತ ಹೇಳಿದ್ರಿ, ಇನ್ನೂ ಬಂದಿಲ್ಲ. ದಯವಿಟ್ಟು ಕೊಡಿ. ಶಾಲೆ ಪೇರೆಂಟ್ಸ್ಗಳು ನಮ್ಮ ಶಾಲೆಗೆ ಸೇರಿಸ್ಬೇಕಂದ್ರೆ ಟೀಚರ್ಸ್ ಎಷ್ಟಿದ್ದಾರೆ ದಯವಿಟ್ಟು ನಮ್ಮ ಆ ಟೀಚರ್ಸ್ಗಳ ಸಂಖ್ಯೆ ಇಲ್ಲಿದೆ. ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ. ಇನ್ನೊಂದು ಶಿಕ್ಷಕರ ಕೆಪಾಸಿಟಿ, ಅವರಿಗೆ ಕೆಪಾಸಿಟಿ ಇದೆ, ಆದ್ರೆ ಅದನ್ನು ಹೊರಗಾಕ್ಲಿಕ್ಕೆ ಸ್ವಲ್ಪ ಇನ್ನು ಒಬ್ಬ ಅಂದ್ರೆ ಇಷ್ಟು ತನಕ ಹೆಡ್ ಸರ್ ಇದ್ದಿದ್ರು ಆಗಿತ್ತು. ಆದ್ರೆ ಈ ಸಲ ನಮ್ದು ವಿನಯ ಮಿಸ್ ಮತ್ತು ತಂಡ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನ ನಮಗೂ ಆಗ್ತದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀರಿ ಟೀಚರ್. ನಿಮ್ಮ ಜೊತೆ ನಾವು SDMC ಇದ್ದೇವೆ, ಹಳೆ ವಿದ್ಯಾರ್ಥಿ ಸಂಘದ ಜೊತೆ ಅವರು ಇದ್ದಾರೆ. ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ. ಶಾಲೆಯನ್ನು ಎಷ್ಟಾದಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗುವ ಸರ್. ನಿಮ್ಗೆ ಪುನಃ ನಮ್ಮ ಆಂಗ್ಲ ಮಾಧ್ಯಮಕ್ಕೆ ನಿಮ್ ಜೊತೆ ಬಿಡುದಿಲ್ಲ ಸರ್. ಈ ಸಲನೇ ಕೊಟ್ಟಿದ್ದಿದ್ರೆ ಮುಂದಿನ ವರ್ಷಕ್ಕೆ 1ನೇ ಕ್ಲಾಸಿಗೆ 30-35 ಮಕ್ಕಳಾಗ್ತಿತ್ತು. ನಮ್ಮ ಕೆಪಾಸಿಟಿ 100ಕ್ಕೆ ಹೋಗಿರ್ತಿತ್ತು. ನೀವು ಅದನ್ನ ನಮ್ಮ ವಯಸ್ಸಲ್ಲಿ ನಾವು ಕೊಡ್ತೇವೆ. ಇಲಾಖೆಯವರು ದಯವಿಟ್ಟು ನಮ್ಗೆ ಸಪೋರ್ಟ್ ಕೊಡಿ. ತುಂಬಾ ಟ್ರೈ ಮಾಡಿದ್ದೀವಿ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದವ್ರ ಜೊತೆ ಹೋಗಿ ಹುಡುಗಿ ನಮ್ಮ MLA ಅವರನ್ನ ಭೇಟಿ ಕೂಡ ಮಾಡಿದ್ವಿ.
ಏನು ಪ್ರಯೋಜನ ಆಗಿಲ್ಲ. ದಯವಿಟ್ಟು ಏನಾದ್ರು ಶಿಕ್ಷಕರು ಕೇಳಿದ್ರೆ ನೀವು ಕೊಡುದಿಲ್ಲ ಅನ್ನೋದು ಗೊತ್ತು ನಮ್ಗೆ. ಪಾಪ ಅವ್ರು ಏನ್ ಮಾಡಿದ್ರು, ಹೌದಾ, ಆಯ್ತು ಅಷ್ಟೇ ಹೇಳ್ತೀನಿ ಅಂತ ಕೂಡ ಗೊತ್ತು. ನಿಮ್ ಹಿಂದೆ ನಾವು ಬಿಡುದಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನಮ್ಮ ಶಾಲೆ ಬೆಳಿಬೇಕು. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹಳೆ ವಿದ್ಯಾರ್ಥಿ ಸಂಘದವರು ಏನಿದ್ದೀರಿ, ಹಳೆ ವಿದ್ಯಾರ್ಥಿಗಳು ಏನಿದ್ದೀರಿ, ನಮ್ಮ ಶಾಲೆಗೆ ನಿಮ್ಮನ್ನ ನಾವು ನಿಮ್ಮ ಸಂಪರ್ಕವನ್ನು ಬಿಡುದಿಲ್ಲ, ನಾವು ನಿಮ್ಮನ್ನು ಬಿಟ್ಕೊಡುವುದಿಲ್ಲ. ನೀವು ಯಾವತ್ತೂ ನಮ್ಮ ಶಾಲೆ ಮಕ್ಕಳೇ. ಹಾಗಾಗಿ ಎಲ್ಲರೂ ನಮ್ಮ ಶಾಲೆ ಮೇಲೆ ನಿಮ್ದೊಂದು ಕಣ್ಣಿರ್ಲಿ. ಏನಾದ್ರೂ ಒಳ್ಳೇದು ಮಾಡ್ಬೇಕಂದ್ರೆ ಶಾಲೆಗೆ ಮಾಡಿ. ನಾವು ನಿಮ್ ಜೊತೆ ನಿಮ್ಮನ್ನೇನಾದ್ರೂ ಕೇಳಿದಾಗ ದಯವಿಟ್ಟು ಪಾಸಿಟಿವ್ ಆಗಿ ಅದಕ್ಕೆ ಇದು ಕೊಡಿ ಅಂತ ಹೇಳ್ತಾ, ಆನಂದ್ ಸರ್ ಮತ್ತೆ ಪಟೇಲ್ ಎಷ್ಟೊತ್ತಿಗೆ ಬೇಕಾದ್ರೆ ಹೇಳಿ, ಒಬ್ಬ ಹೀಗೆ ಉಂಟು. ಇದೀಗ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿರುವುದು ಎಲ್ಲರ ಕೈಗೊಳ್ಳಬೇಕಾಗಿದೆ. ಬಟ್